ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾವು ಇವತ್ತು ಬಂದಿದ್ದೀವಿ ಹಾವೇರಿ ಜಿಲ್ಲಾ ಬ್ಯಾಡಗಿ ತಾಲೂಕು ಚಿನ್ನಿಕಟ್ಟಿ ಗ್ರಾಮಕ್ಕೆ ಆಗಮಿಸಿದ್ದೇವೆ. ಒಳಗಡೆ ಸೋಮೇಶ್ವರ ದೇವಸ್ಥಾನ ನೋಡೋಣ ಬನ್ನಿ. ಹಾಯ್ ಫ್ರೆಂಡ್ಸ್, ಒಳಗಡೆ ನೋಡೋಣ ಬನ್ನಿ. ದೇವಸ್ಥಾನ ಹೇಗಿದೆ ಅನ್ನೋದು ನೋಡೋಣ. ಗರ್ಭಗುಡಿ ಒಳಗಿರೋದು ಸೋಮೇಶ್ವರ ಇದೆ ನೋಡಿ. ಇಲ್ಲಿ ಅರ್ಚಕರಾದಂಥ ಸೋಮೇಶ್ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಪರಿಚಯಿಸೋಣ ಬನ್ನಿ. ಸರ್, ನಿಮ್ಮ ಹೆಸರು? ಸರ್, ಸೋಮಪ್ಪ ಅಂತ ಹೇಳಿ. ಹಾಂ, ನಾವು ಈ ದೇವಸ್ಥಾನದ ಬಗ್ಗೆ ನಿಮಗೆ ಮಾಹಿತಿ ಕೊಡ್ಬೇಕಂದ್ರೆ ಇದು ಹೆಂಗೆ ಉದ್ಭವ ಆಗೈತಿ ಅಂತ ಹೇಳಿ. ಹಾಂ, ಇದು ಹಿಂದೆ ನಮಗೆ ಗೊತ್ತಿದ್ದಂಗೆ ನಮ್ಮ ತಂದೆಯವ್ರು ಹೇಳ್ತಾರಲ್ರಿ, ಹಾಂ, ಇದು ಪೂರ ಎಲ್ಲ ಗಂಜಿ ಬೆಳೆ ಇತ್ತಂತ್ರಿ. ಹಾಂ, ಹಾಂ, ಗಂಜಿ ಬೆಳೆ ಇದ್ರೆ ಹಾಂ, ಇಲ್ಲಿ ಊರಾಗ ನಮ್ಮೂರಾಗ ಒಂದು ಬಣಕಾರ ಮನ್ಯಾಗ ದನಗಳು ಭಾಳ ಇದ್ವು ಅಂತ್ರಿ. ಹಾಂ, ದನ ಭಾಳ ಇದ್ರ ಹಾಂ, ಅದ್ರಾಗ ಒಂದು ಹಿಂಡ ಏನು ಮಾಡುವಂತ್ರಿ, ಡೈಲಿ ಅವ ಒಂದು ಆಳು ಇಟ್ಕೊಂಡಾರ್ರಿ ಮೇಸಾಕ. ಹಾಂ, ಆಳು ಮೇಸಾಕ್ ಹೋದಾಗ ಹಾಂ, ಅದು ಆಕಳ ಹಿಂದಿಂದ ತಪ್ಪಿಸ್ಕೊಂಬಂತ. ಹಾಂ, ತಪ್ಪಿಸ್ಕೊಂಬಂದು ಈ ಗಂಜಿ ಬೆಳೆಗೇನ ಹೋಗಿ ಅಲ್ಲಿ ಒಂದು ಮೂರ್ತಿ ಮೇಲೆ ಹಾಲು ಕರೆಯದಂತ್ರಿ. ಹಾಂ, ಹಾಂ, ಅದು ಆಳ ಮಗ್ಗ ಗೊತ್ತಿಲ್ಲ, ಗೌಡ್ರಿಗೆ ಗೊತ್ತಿಲ್ಲ, ಊರಾಗ ಗೊತ್ತಿಲ್ಲ. ಹಾಂ, ಅವಾಗ ಗೌಡ್ರು ಆಕಳ ಯಾಕೆ ಹಿಂಡುವಲ್ದಿದ ಅಂತ ಹೇಳಿ ಹಾಂ, ಆಳ ಮಗ್ಗ ಬೇಯಕತ್ರಂತ. ಹಾಂ, ಬೇಯ ಹೊತ್ನ್ಯಾಗ ಆಳ ಮಗ್ಗ ಮತ್ತು ಮನ್ಸಿ ನೋವಾಗೈತೆ ನೋಡ್ರಿ. ಹಾಂ. ಸುಮ್ಮನೆ ನಾನು ತಿನ್ಬೇಡ ಗೌಡ್ರು ಹಿಂಗೆ ಬೇಯಕತ್ರ ಅಂತ ಹೇಳಿ ಹಾಂ, ಅವಾಗ ಏನು ಮಾಡಿದ್ರ ಅಂತಂದ್ರೆ ಒಂದಿನ ಅವ ಏನು ಮಾಡಿದ, ಆಕಳ ಹಿಂಬಾಲ ಫಾಲೋ ಮಾಡ್ಕೊಂಬಂದ, ಹಾಂ, ಮೇಸ್ಕೊಂಡ್ ಬರಮಂದ. ಹಾಂ, ಹಾಂ, ಅಷ್ಟು ದನ ಬಿಟ್ಟು ಇದು ಒಂದ ಆಕಳ ಫಾಲೋ ಮಾಡ್ಕೊಂತ ಬಂದಾಗ ಹಾಂ, ಇದು ಆಕಳ ಒಳಗೆ ಗಂಜಿ ಬೆಳೆ ಹೋಗಿ ಹಾಂ, ಹಾಲು ಕರಿಯಾಕತ್ತ. ಹಾಂ, ಆ ಹಾಲು ಕರೆಯೋದನ್ನ ಇವ ನೋಡಿ ಆಳ ಹಾಂ, ತಿರುಗಿ ಹಂಗಾರೆ ಹಿಂಗೈತಿ ಇದು ಅಂತ ಹೇಳಿ ತಿರುಗಿ ಮರುದಿನ ಗೌಡ್ರಿಗೆ ಈ ಮನೆಗೆ ಹೋಗಿ ಗೌಡ್ರಿಗೆ ಹೇಳಿದ್ನಂತ್ರಿ. ಹಾಂ, ಹಾಂ, ಹೇಳಿದ ಮೇಲೆ ಅವ್ರು ನಂಬಿಸ್ಬೇಕಲ್ಲ, ಮತ್ತೆ ಅವ್ರನ್ನ ಹಾಂ, ಹಾಂ, ನಂಬಿಸ್ಬೇಕಾದಾಗ ಏನು ಮಾಡಿದ್ನಂತಂದ್ರ, ನಾಳೆ ಸಾಯಂಕಾಲ ದನ ಬರೋ ಹೊತ್ತಿಗೆ ನೀವು ಬರ್ರಿ ಅಲ್ಲಿ ಗುಡಿ ಕಡೆಗೆ, ಹಾಂ, ನಾನು ತೋರಿಸ್ತೀನಿ ಅಂತ ಹೇಳಿ ಮನ್ಯಾಗ ಹೇಳಿ ದನ ಹೊಡ್ಕೊಂಬಂದಂತ್ರಿ. ಹಾಂ, ದನ ಹೊಡ್ಕೊಂಬರ್ಬೇಕಾರೆ ಸಾಯಂಕಾಲ ಒಳ್ಳೆ ಈ ದೇವಸ್ಥಾನದ ಹತ್ರ ಬರೋ ಮುಂದನ ಹಾಂ, ಅವನು ಗೌಡ್ರು ಬಂದ್ರಂತ. ಆಕಳ ಪ್ರತಿದಿನ ಯಾವ ಥರ ಹೋಗಿ ಹಾಲು ಕರೆಯೋದು ಆ ಥರ ಹಾಲು ಕರೆಯಕ್ಕೆ ಹೋತಂತ ಒಂದಾರ. ಹಾಂ, ಹೋದಾಗ ಆಳ ಮಗ ಅವ್ರನ್ನ ಕರ್ಕೊಂಬಂದ ಹ್ಞೂ, ಅಲ್ಲಿ ತೋರ್ಸಿದಂತ ಆಕಳ ಹಾಲು ಕರೆಯೋದು ಹಿಂಗೈತಿ ನೋಡ್ರಿ ಗೌಡ್ರ ಅಂತ ಹೇಳಿ. ಹಾಂ, ಅವಾಗ ಆಳ ಮಗನ ಮೇಲೆ ನಮಗೆ ಬಂತಂತ. ಹಾಂ, ಬಂದಾದ್ಮೇಲೆ ಮತ್ತೆ ಇಲ್ಲಿ ಹಾಕಿದ ಹಾಲು ಕರಿತೈತಿ ಅಂತ ಹೇಳಿ ಹಾಂ, ಗೌಡ್ರು ಊರಾಗ ಒಟ್ಟು ಜನ ಕೂಡಿಸಿ ಅಲ್ಲಿ ಬಂದು ಗಂಜಿ ಪೇಳಿ ಬಯಲು ಮಾಡಿ ಹಾಂ, ಅಲ್ಲಿ ಅಗದು ನೋಡಿದ್ರಂತೆ ಹಾಂ, ಹಾಂ, ಹಾಲು ಕರೆ ಅಂತ ಜಾಗದಾಗ. ಹಾಂ, ಅಗದು ನೋಡಿದಾಗ ಅಲ್ಲಿ ಒಂದು ಲಿಂಗು ತರ ಹೌದು ಉದ್ಭವ ಮೂರ್ತಿ ಸಿಕ್ಕ. ಉದ್ಭವ ಮೂರ್ತಿ. ಉದ್ಭವ ಮೂರ್ತಿ ಸಿಕ್ಕ ನಂತರ ಹಾಂ, ಇವು ಮತ್ತೆ ಅದ ಏನು ಮಾಡ್ಬೇಕು ಮುಂದೆ ಉದ್ಭವ ಮಾಡ್ಯಾರ. ಹಾಂ, ಉದ್ಭವ ಮಾಡಿ ದೇವಸ್ಥಾನ ಕಟ್ಟಿ ಇಲ್ಲೆಲ್ಲ ಗಂಜಿ ಪಳಿ ಇದ್ದದ್ದೆಲ್ಲ ಕ್ಲೀನ್ ಮಾಡಿ ಹಾಂ, ದೇವಸ್ಥಾನ ಮಾಡಿ ನಿರ್ಮಾಣ ಮಾಡಿ. ಹಾಂ. ಈ ದೇವಸ್ಥಾನ ಎಷ್ಟು ಸುಮಾರು ವರ್ಷದ ಹಿಂದಿಂದ ಇದು? ಇದು ನಮಗೆ ಗೊತ್ತಿದ್ದಂಗೆ ನೋಡ್ರಿ, ಈಗ ಹೆಚ್ಚು ಕಡಿಮೆ ನಮಗೆ ಗೊತ್ತಿದ್ದ ಮಟ್ಟಿಗೆ ಹೇಳ್ಬೇಕಂದ್ರೆ ಈಗ ನಮ್ಗೆ 48 ವರ್ಷ. ಹಾಂ, ಅಲ್ಲಿಂದ ಇತ್ಲಾಗ ಹೇಳ್ಬಂದ್ವಿ. ಅದಕ್ಕೆ ಮುಂಚೆ ಬ್ರಿಟಿಷರ ಕಾಲದಾಗಿಂದ ಐತಂತ್ರಿ. ಬ್ರಿಟಿಷ್ ಕಾಲದಿಂದನೂ ಐತಿ. ಹಾಂ, ಹಿಂದೆ ಇಲ್ಲೇ ಬ್ರಿಟಿಷರು ಇಲ್ಲಿ ಈ ಊರಿಗೆ ಕಳುವು ಮಾಡಕ್ ಬಂದಾಗ ಹಾಂ, ಹಾಂ, ಅಕ್ಷಿ ಬಾಗಿಲಿಗೆ ಬರೋದಕ್ಕೆ ಅವರು ಕುದುರೆ ಕಣ್ಣು ಅವು ಹೋಗಿದ್ವು ಅಂತ. ಹಾಂ, ಕುದುರೆ ಕಣ್ಣು. ಹಾಂ, ಹೋದಾಗ ಅವರು ಇಲ್ಲಿ ಮತ್ತೆ ದೇವ್ರಿಗೆ ಬೇಡ್ಕೊಂಡು ಬಂಗಾರ ಮುಖ ಮಾಡಿಸ್ಕೊಟ್ಟು ಹೋಗ್ಯಾರ. ಅವ್ರು ಬಂಗಾರ ಮುಖ ಮಾಡಿಸ್ಕೊಟ್ಟು ಹೋಗಿದಾರೆ. ಬೇಡ್ಕೆನತ್ಗೆನ ಕಣ್ಣು ಬಂದ್ವಂತ್ರಿ ಮತ್ತೆ ಅವ್ರಿಗೆ. ಮತ್ತೆ ಕಣ್ಣು ವಾಪಸ್ ಮರುಕಳಿಸಿದ್ರು. ಏನಾಗ ಊರಾಗ ಏನ ಕಳವ ಮಾಡಕ್ ಹೋಗಲ್ಲಪ್ಪ, ಹೊಳ್ಳಿ ಊರಿಗೆ ಹೋಗೋ ನಾವು ಅಂದ ತಕ್ಷಣ ಹಾಂ, ತಪ್ಪಾತ ಅಂತ ಹೇಳಿ ಹಾಂ, ಕಣ್ಣು ಬಂದ್ವಂತ. ಕಣ್ಣು ಬಂದಿಂದ ಅವ್ರು ಊರಿಗೆ ಹೋಗಿ ಬಂದ ನಂತರ ಮತ್ತೆ ಬಂಗಾರ ಮೂರ್ತಿ ಮಾಡಿಸ್ಕೊಟ್ಟು ಹೋಗ್ಯಾರಂತ. ಹೌದಾ? ಮತ್ತೆ ಏನಾರ ಇತಿಹಾಸ ಇದೆ ಇದಕ್ಕೆ? ಮತ್ತೆ ನಮಗೆ ಗೊತ್ತಿದ್ದಂಗೆ ಇಷ್ಟ ರೀ, ಹೆಚ್ಚಿಂದ ಏನೋ ಗೊತ್ತಿಲ್ಲ.